ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ ಗುಬ್ಬಿಯಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನನಗೂ ಪರವಾಗಿಲ್ಲ, ಉತ್ತಮ ಅಂತ ಹೇಳ್ಬೋದು. ಇವತ್ತಿನ ಒಂದು ಬ್ಲಾಗ್ ಬಂದು ಮಂಗಳವಾರ ಇವತ್ತು. ಸೊ ಯಥಾ ಪ್ರಕಾರ ನನ್ನ ಕೆಲಸಗಳೆಲ್ಲ ಬೆಳಗ್ಗೆಯಿಂದ ಮುಗಿಸಿದ್ದೀನಿ. ಸೊ ಇವತ್ತು ಕೂಡ ಊರಿಗೆ ಹೋಗೋದಕ್ಕೆ ಹೊರಟಿದ್ದೀವಿ. ಸೊ ನೆನ್ನೆ ಒಂದು ವಿಡಿಯೋನ ಶೇರ್ ಮಾಡಿದ್ದೆ, ಊರಲ್ಲಿ ದೇವ್ರು ಕರೆಸಿದ್ದೀವಿ ಅಂತ. ಸೊ ಇವತ್ತು ಊರಿಗೆ ವಾಪಸ್ಸು ಮುತ್ತುಪುರಕ್ಕೆ ಸ್ವಾಮಿ ಹೋಗ್ತಾ ಇದೆ. ಸೊ ನಾವು ಕೂಡ ಹೊರಟಿದ್ದೀವಿ, ಹೋಗಿ ಬರೋಣ ಅಂತ. ಬಹಳ ವರ್ಷ ಆಯಿತು. ಅಂದರೆ ದೇವ್ರನ್ನ ಕರ್ಕೊಂಡು ಹೋಗ್ತಾರಲ್ಲ, ಆವತ್ತಿನ ದಿವಸ ಹೋಗಿ ತುಂಬ ದಿನಗಳಾಯಿತು. ಸೊ ಬಂದಿರೋ ದಿವಸ ಹೋಗ್ತಾಯಿದ್ವಿ, ಹೋಗಿರೋ ದಿವಸ ಹೋಗ್ತಾ ಇರಲಿಲ್ಲ. ಸೊ ಇವತ್ತು ಹೋಗ್ತಾ ಇದ್ವಿ. ಯಾಕೆ ಏನು ಅಂತ ಮುಂದೆ ಬ್ಲಾಗ್ನ ನೋಡ್ತಾ ಇದ್ದೀವಿ, ಗೊತ್ತಾಗುತ್ತೆ. ಸೊ ಟೈಮ್ ಬಂದು ಆಲ್ರೆಡಿ 3:30 ಇಲ್ಲೇ ಆಗಿದೆ. ಸಾಮಾನ್ಯ ಇನ್ನೇನು ದೇವರು ಎತ್ತಿರ್ತಾರೆ. ಸೊ ನಾನು ಕೂಡ ಡ್ರೈವರ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಬರೋ ಅಷ್ಟರಲ್ಲಿ ನೈಟ್ ಆಗ್ಬೋದು. ಯಾಕೆ ಅಂತಂದರೆ ಒಂದು 7 ಗಂಟೆ ಆಗ್ಬೋದು ಅನಿಸುತ್ತೆ, 7 ಗಂಟೆ 7:30. ನಾನೇ ತೊಗೊಳ್ತೀನಿ ಅಂದರೆ ಡ್ರೈವಿಂಗು. ಸೊ ಮನೆಯವರು ನೈಟ್ ಆಗುತ್ತೆ, ಏನು ಬೇಡ ಸಂಜೆ ಅಂತ ಅಂದರು. ಸೊ ನಾನೇ ಹೋಗೋದಾಗಿದ್ರೆ ಇಷ್ಟೊತ್ತಿಗೆ ಖಂಡಿತ ನಾನೇ ಹೊರಡ್ತಾ ಇದ್ದೆ. ಸೊ ಹೊರಟಿದ್ದೀವಿ ಇವಾಗ. ರೋಹಿತ್ತು ಇವತ್ತಿಗೆ ಎಕ್ಸಾಮು ಮುಗ್ದಿದೆ ಒಂದು. ಇನ್ನೇನಿದ್ರು ರಿಸಲ್ಟಿಗೋಸ್ಕರ ವೆಯ್ಟ್ ಮಾಡಬೇಕು. ಸೊ ಫೈನಲಾಗಿ ಎಲ್ಲ ಎಕ್ಸಾಮ್ಗಳು ಮುಗೀತು. ಇನ್ನೇನು ಅವನಿಗೆ ಕೋಚಿಂಗ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಅಂದರೆ CET ಮತ್ತು ಇತರೆ ಕೋಚಿಂಗ್ಗಳಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ. ಇವತ್ತು ಸ್ವಲ್ಪ ಟಫ್ ಇತ್ತು, ಬಯಾಲಜಿ ಅಂತ ಅಂದ. ಒಂದು ತಕ್ಕ ಮಟ್ಟಿಗೆ ಮಾಡಿದ್ದೀನಿ ಅಂತ ಹೇಳಿದ್ದಾನೆ. ಸೊ ನೋಡೋಣ ಹೇಗಾಗುತ್ತೆ ಏನು ಅಂತ. ಸೊ ಈ ವರ್ಷದ ಒಂದು ದೊಡ್ಡ ಟಾಸ್ಕ್ ಅಂತ ಅಂದರೆ ತುಂಬ ನಿರೀಕ್ಷೆ ಇಟ್ಕೊಂಡಿರೋದು ಅಂತಂದರೆ ರೋಹಿತ್ತು ರಿಸಲ್ಟ್ ಏನಾಗುತ್ತೆ ಅನ್ನೋದು. ಸೊ ಯಾವ್ಯಾವ ಕೋಚಿಂಗು ತೊಗೋತಾನೆ ನೋಡೋಣ, ಮತ್ತು ಯಾವ್ಯಾವ ಎಕ್ಸಾಮ್ಗಳು ಬರೀತಾನೆ ನೋಡೋಣ. ಸೊ ಅದ್ರ ಬಗ್ಗೆ ನಾನು ಈಗಲೇ ಹೇಳೋದಕ್ಕೆ ಹೋಗಲ್ಲ. ಸೊ ಎಲ್ಲ ನಾನು ಅಂದ್ಕೊಂಡಿದ್ದ ಮಟ್ಟಕ್ಕೆ ಏನಾದರೂ ರೀಚ್ ಆದರೆ ನೋಡೋಣ, ಮುಂದೆ ಬ್ಲಾಗ್ಗಳಲ್ಲಿ ಶೇರ್ ಮಾಡ್ತೀನಿ. ಬನ್ನಿ ಇವಾಗ ಹೊರಡೋಣ. ಸೊ ಡ್ರೈವರ್ ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಾಯಿದ್ವಿ. ತುಂಬ ಬಿಸಿಲಿದೆ ಹೊರಗಡೆ ಅಂತೂ ಕಣ್ಣೇ ಬಿಡೋಕ್ಕಾಗ್ತಾಯಿಲ್ಲ. ಸೊ ಯಾವುದೋ ಒಂದು ಕಾಮೆಂಟ್ ಬಗ್ಗೆ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಹೀಗೇ ಜೀವನದಲ್ಲಿ ಯೂಟ್ಯೂಬಲ್ಲಿ ಏನಾದರೂ ಬೆಳೀತಾ ಇದ್ದೀವಿ ಅಂತಂದರೆ ಬ್ಯಾಡ್ ಕಮೆಂಟ್ಗಳು ಒಂದೊಂದು ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ. ಸೊ ಯಾಕೆ ಅಂತ ಹೇಳ್ತೀನಿ. ಇತ್ತೀಚೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರೋ ಅಂಥವ್ರು ವ್ಯೂವರ್ಸ್ಗಳು ಹೊಸದಾಗಿ ಇರೋರು ಇರಬಹುದು. ಸೊ ಹಳೆಯ ವೀಡಿಯೋಗಳನ್ನ ನೋಡಿಲ್ದಲೇ ಕೂಡ ಇರಬಹುದು, ನೋಡಿಲ್ದಲೇ ಕಮೆಂಟ್ಗಳನ್ನೂ ಹಾಕಿರ್ಬೋದು. ಸೊ ದಯವಿಟ್ಟು ಸ್ವಲ್ಪ ತಾಳ್ಮೆನ ಇಟ್ಕೊಂಡು ಹಳೆಯ ಬ್ಲಾಗ್ಸ್ಗಳನ್ನೆಲ್ಲ ನೋಡಿ ಆಮೇಲೆ ಕಮೆಂಟ್ ಹಾಕಿ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಶಾಪಿಂಗ್ ವೀಡಿಯೋಗಳು ಹಬ್ಬ ಹರಿದಿನ ಅಂತ ಬಂದಾಗ ಎಲ್ಲರೂ ಶಾಪಿಂಗ್ ಮಾಡೇ ಮಾಡ್ತಾರೆ. ಸೊ ವ್ಯೂವರ್ಸ್ಗೆ ಒಂದು ಹೆಲ್ಪ್ ಆಗಲಿ, ಎಲ್ಲೆಲ್ಲಿ ಸ್ಯಾರಿಗಳು ಇದೆಲ್ಲ ಸಿಗುತ್ತೆ ಅಂತ ತೋರಿಸೋದ್ರಲ್ಲಿ ಏನೂ ತಪ್ಪಿಲ್ಲ. ಸುಮಾರು ಜನಕ್ಕೂ ಇದರಿಂದ ಹೆಲ್ಪ್ ಆಗಿದೆ. ನಮ್ಮ ಗುಬ್ಬಿ ಸುತ್ತಮುತ್ತ ತುಮಕೂರಲ್ಲಿರೋರಿಗೆಲ್ಲ ಹೆಲ್ಪ್ ಆಗಿದೆ. ಸೊ ಶಾಪಿಂಗ್ ವೀಡಿಯೋಗಳಿಂದ ನಾನು ಹೇಳ್ತಾ ಇರೋದು. ಕೆಲವರು ಈಗ ಸಬ್ಸ್ಕ್ರೈಬರ್ ಆಗಿರ್ತಾರೆ, ಅವ್ರು ಹಳೆ ವೀಡಿಯೋಗಳನ್ನ ನೋಡಿರೋದಿಲ್ಲ. ಹಳೆಯ ವೀಡಿಯೋಗಳನ್ನ ನೋಡಿರೋದಿಲ್ಲ. ಸೊ ಯಾವ ರೀತಿಯಾಗಿ ಹಣ ಸೇವ್ ಮಾಡ್ತೀವಿ, ಯಾವ ರೀತಿಯಾಗಿ ಎಲ್ಲ ತೊಗೋತೀವಿ ಅನ್ನೋದನ್ನು. ಸೊ ಯೂಟ್ಯೂಬ್ ಮಾಡೋದು ತುಂಬ ಈಸಿ ಅಂತ ಅಂದ್ಕೊಂಬಿಟ್ಟಿದ್ದಾರೆ ಸುಮಾರು ಜನ ವ್ಯೂವರ್ಸ್ಗಳು, ಸುಮಾರು ಜನ ಸಬ್ಸ್ಕ್ರೈಬರ್ಸ್ಗಳು ಅಂದ್ಕೊಂಬಿಟ್ಟಿರ್ತಾರೆ. ಆ ವೀಡಿಯೋಸ್ನ ನೀವು ಮೊಬೈಲಲ್ಲಿ ನೋಡಿದಷ್ಟು ಈಸಿ ಅಂತ ಅಂದ್ಕೊಂಬಿಟ್ಟಿರ್ತಾರೆ. ಏನು 20 ನಿಮಿಷ 30 ನಿಮಿಷ ವೀಡಿಯೋಸ್ನ ನೋಡ್ತೀರಾ, ಅದನ್ನು ನಾವು ಯೂಟ್ಯೂಬ್ಗೆ ಸೆಂಡ್ ಮಾಡಬೇಕು ಅಂತಂದರೆ ಅದರಿಂದ ಎಷ್ಟು ಪರಿಶ್ರಮ ಇರುತ್ತೆ ಅನ್ನೋದು ಯೂಟ್ಯೂಬ್ ಮಾಡೋರಿಗಂತೂ ಗೊತ್ತಿರುತ್ತೆ. ಖಂಡಿತವಾಗಿ ಯೂಟ್ಯೂಬ್ ಮಾಡೋರಿಗೆ ಗೊತ್ತಿರುತ್ತೆ. ಸೊ ನನ್ನ ಬ್ಲಾಗ್ಗಳನ್ನ ಯಾರಾದರೂ ಯೂಟ್ಯೂಬರ್ಸ್ ನೋಡ್ತಾ ಇದ್ದರೆ ಕಮೆಂಟ್ ಹಾಕಿ, ಯೂಟ್ಯೂಬ್ ಮಾಡೋದು ಈಸಿನ ಮತ್ತು ಕಷ್ಟನ ಅಂತ. ಯಾಕೆ ಅಂತಂದರೆ ಸುಮ್ಮನೆ ಏನೋ ಎಲ್ಲ ವೀಡಿಯೋ ಮಾಡಿದ ತಕ್ಷಣ ಅದನ್ನೆಲ್ಲನೂ ನಾವು ಸೆಂಡ್ ಮಾಡೋದಕ್ಕಾಗೋದಿಲ್ಲ ನಿಮಗೆ. ಅದನ್ನೆಲ್ಲ ಅದರಿಂದ ಎಷ್ಟು ನಿದ್ದೆಗೆಟ್ಟಿರ್ತೀವಿ, ಎಷ್ಟು ಶ್ರಮ ಹಾಕಿರ್ತೀವಿ, ಊಟ ತಿಂಡಿ ಕೆಲಸಗಳನ್ನ, ಮನೆ ಕೆಲಸಗಳನ್ನ ಬಿಟ್ಟು ಎಷ್ಟು ಶ್ರಮ ಹಾಕಿ ಎಡಿಟಿಂಗ್ ಮಾಡಿ ಹಾಕಿರ್ತೀವಿ ಅನ್ನೋದು ನೋಡೋರಿಗೆ ಗೊತ್ತಾಗೋದಿಲ್ಲ. ಸೊ ಯೂಟ್ಯೂಬ್ ಮಾಡೋರಿಗೆ ಗೊತ್ತಾಗಿರುತ್ತೆ.
ಸೊ ಯಾರೋ ಒಬ್ಬರು ಕಮೆಂಟ್ ಹಾಕಿದರು, ಶಾಪಿಂಗ್ ವಿಡಿಯೋನ ನೋಡಿ ಸುಮ್ಮನೆ ಮನೇಲಿರೋರಿಗೆಲ್ಲ ಯಾಕೆ ಹಾಳು ಮಾಡ್ತೀರಾ ಶಾಪಿಂಗ್ ವೀಡಿಯೋಸ್ಗಳನ್ನ ಹಾಕಿ, ಹಾಗೆ ಹೀಗೆ ಏನು ವೀಡಿಯೋಸ್ನ ಮಾಡಿಕೊಂಡು ಮನೇಲಿರ್ತೀರಾ, ನಿಮಗೇನು ಕಮೆಂಟ್ ಇದೆ ನೋಡಿ, ಕಷ್ಟಪಟ್ಟು ಹೊರಗಡೆ ಹೋಗಿ ದುಡೀರಿ, ಗೊತ್ತಾಗುತ್ತೆ ಬೆವರು ಸುರಿಸಿ ಅಂತ. ಸೊ ಎಲ್ಲ ವ್ಯೂವರ್ಸ್ಗಳು, ನನ್ನ ವ್ಯೂವರ್ಸ್ಗಳಾಗಲಿ ಅಥವಾ ಹೊಸ್ದಾಗಿ ನೋಡ್ತಾ ಇರೋ ವ್ಯೂವರ್ಸ್ ಯಾರೇ ಆಗಿರ್ಬೋದು, ಕಷ್ಟಪಡ್ದಲೇ ದುಡ್ಡು ಬರೋದಕ್ಕೆ ಸಾಧ್ಯನಾ ಹೇಳಿ ನೀವೇ. ಏಕೆಂದರೆ ಯೂಟ್ಯೂಬ್ ಆಗಲಿ, ಜೀವನದಲ್ಲಿ ಯಾವುದೇ ಕೆಲಸ ಆಗಲಿ, ಯಾವುದೇ ಕೆಲಸ ಆಗ್ಬೋದು, ಕಷ್ಟಪಡ್ದಲೇ ಅಮೌಂಟ್ ಬರೋದಕ್ಕೆ ಚಾನ್ಸೇ ಇಲ್ಲ. ಯಾಕೆ ಅಂತಂದರೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ನಂಬಿರೋಳು ನಾನು. ಸೊ ಒಂದೊಂದು ಏನಾದರೂ ತೊಗೋತೀವಿ, ಏನಾದರೂ ಮಾಡ್ತಾಯಿದ್ದೀವಿ ಲೈಫಲ್ಲಿ ಅಂದರೆ ಅದ್ರ ಹಿಂದೆ ಎಷ್ಟು ಪರಿಶ್ರಮ ಇರುತ್ತೆ ಅನ್ನೋದು ನಮಗೆ ಗೊತ್ತಿರುತ್ತೆ. ಸೊ ಯೂಟ್ಯೂಬಲ್ಲಿ ನಾವೆಲ್ಲನೂ ಶೇರ್ ಮಾಡೋದಕ್ಕಾಗೋದಿಲ್ಲ. ಕೆಲವೊಂದು ಶೇರ್ ಮಾಡ್ಬೋದು, ಕೆಲವೊಂದನ್ನು ಪರ್ಸ್ನಲ್ ಅಂತ ಇರುತ್ತೆ, ಕೆಲವೊಂದನ್ನು ಶೇರ್ ಮಾಡ್ದಲೇ ಇರ್ಬೋದು. ರೋಹಿತಾ ಬಾ. ಸೊ ಈಸಿ ಅಂದ್ಕೊಂಡ್ಬಿಟ್ಟಿರ್ತಾರೆ, ಕಮೆಂಟ್ ಹಾಕೋದು ಈಸಿ. ಸೊ ಪ್ರತಿಯೊಂದು ವೀಡಿಯೋನೂ ನೋಡಿ ನಮ್ಮದು ಸ್ವಾಭಿಮಾನವಾಗಿ ಬದುಕಿ ಮುಂದೆ ಬಂದಿರೋ ಅಂಥವಳು ನಾನು. ಸೊ ಒಂದೊಂದು ವೀಡಿಯೋನೂ ನೋಡಿ ಕಮೆಂಟ್ ಹಾಕಿ ಅಂತ ಹೇಳ್ತೀನಿ. ಯಾಕೆಂದರೆ ಸೊ ಕಮೆಂಟಲ್ಲೇ ರಿಪ್ಲೈ ಮಾಡಿರ್ತೀನಿ ಸುಮಾರು ಜನಕ್ಕೆ. ಸೊ ಸ್ವಾಭಿಮಾನ ದುಡಿದಲ್ಲೇ ಬರ್ತಾಯಿದೆ, ಬೆವ್ರು ಸುರಿಸ್ದಲ್ಲೇ ಬರ್ತಾಯಿದೆ, ಈ ಥರದ್ದೆಲ್ಲ ಹಾಕಿಬಿಟ್ರೆ ಪಿತ್ತ ನೆತ್ತಿಗೆ ಇರುತ್ತೆ. ಯಾಕೆಂತಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಏನಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಕಷ್ಟಪಟ್ಟು ವೀಡಿಯೋಗಳ್ನ ಮಾಡ್ತಾಯಿರ್ತೀವಿ, ಯಾತಕ್ಕೆ ಹಾಕ್ತಾಯಿರ್ತೀವಿ. ಮೇಯ್ನಾಗಿ ಇನ್ನೂ ಒಂದು ಸಲ ಹೇಳ್ತೀನಿ, ದುಡ್ಡಿಗಾಗಿ ಯೂಟ್ಯೂಬ್ಗೆ ಬಂದೋಳಲ್ಲ, ನಮ್ಮ ಮನೆಯವ್ರನ್ನ ನನ್ನನ್ನು ನೋಡಿ ಒಂದು ಮೋಟಿವೇಶನ್ ಆಗಲಿ. ಎಷ್ಟೋ ಜನ ಸಣ್ಣ ಸಣ್ಣ ಕಾರಣಗಳಿಗೆ ಗಂಡನ್ನು ಬಿಟ್ಟು ಹೋಗ್ತಾ ಇರ್ತಾರೆ. ಸಂಸಾರ ಅಂತ ಅಂದಮೇಲೆ ಎಷ್ಟೋ ಕಷ್ಟ ಸುಖ ಎಲ್ಲನೂ ಇರುತ್ತೆ. ಸಣ್ಣ ಸಣ್ಣ ವಿಚಾರಗಳಿಗೆ ಗಂಡ ಹೆಂಡ್ತಿ ದೂರ ಆಗ್ತಾ ಇರ್ತಾರೆ. ಸೊ ಏನೋ ಒಂದು ಕೈಯೋ ಕಾಲೋ ಏನಾದರೂ ಒಂದು ಮುರಿದೋದ್ರೆ ಅದನ್ನೇ ಹೂನು ಅಂದ್ಕೊಂಡು ಬಿಟ್ಟು ಹೋಗೋವಂಥವ್ರು ಎಷ್ಟೋ ಹೆಣ್ಮಕ್ಳಿದ್ದಾರೆ. ಸೊ ನಮ್ಮ ಮನೆಯವರು ಹೇಗಿದ್ದಾರೆ, ನಮ್ಮ ಲೈಫ್ ಹೇಗಿದೆ, ನಾನು ಅವ್ರನ್ನ ಹೇಗೆ ರಿಕವರಿ ಮಾಡಿದೆ ಎಲ್ಲನೂ ಕೂಡ ಒಂದು ಹಳೆ ಬ್ಲಾಗ್ಸಲ್ಲಿದೆ. ಸೊ ಯಾವುದೋ ಒಂದು ಬ್ಲಾಗ್ನ ನೋಡಿ ಕಮೆಂಟ್ ಹಾಕೋದಕ್ಕೆ ಹೋಗ್ಬೇಡಿ. ಸೊ ಎಷ್ಟೊಂದು ಬ್ಲಾಗ್ಗಳಿದೆ, ಸ್ಟಾರ್ಟಿಂಗಿಂದ ಬ್ಲಾಗ್ಸ್ನ ನೋಡಿ, ನಮ್ಮ ಮನೆಯವರು ಇರೋಂಥ ಸ್ಟೇಜನ್ನ ನೋಡಿ, ಸೊ ಹೇಗೆಲ್ಲ ಅಚೀವ್ ಮಾಡಿದ್ದೀವಿ ಅನ್ನೋದನ್ನ ನೋಡಿ, ಅದೆಲ್ಲ ನೋಡಿಬಿಟ್ಟು ಕಮೆಂಟ್ ಹಾಕಿ ಒಪ್ಕೋತೀನಿ. ಸೊ ಸುಮ್ಮನೆ ಬಂದು ಏನೇನೋ ಕಮೆಂಟ್ಗಳು ಹಾಕೋದಲ್ಲ. ದುಡಿದಲೇ ಯಾರಿಗೂ ಏನೂ ಬರೋಲ್ಲ. ನಾನೆಂಥವಳು ಅಂತಂದರೆ ಯಾರ ಹತ್ರನೂ ಕೈ ಚಾಚಲ್ಲ ಅಂಥವಳು ನಾನು. ಯಾಕೆಂದರೆ ಸುಮ್ಮನೆ ಬಂದು ಸೋಷಿಯಲ್ ಮೀಡ್ಯಾದಲ್ಲಿ ಬಂದು ನಾವು ಮಾಡಿದ್ದೀವಿ ಅಂತ ಹೇಳ್ಕೊಳೋ ಅಂಥವ್ರಲ್ಲ. ಮಾಡಿದರೆ ಮಾತ್ರ ಹೇಳ್ಕೊತೀವಿ, ಮುಂದೆ ಮಾಡೋದನ್ನು ಅಷ್ಟೇ. ಮುಂದೆ ಸುಮ್ಮನೆ ಕೊಚ್ಕೊಳ್ಳೋಕೆ ಹೋಗಲ್ಲ, ಆದಮೇಲೆ ಏನು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಹಾಗೆ ಹೇಳದೇ ಮಾಡುವವನು ರೂಢಿಯೊಳಗೆ ಉತ್ತಮನು ಅಂತ ದೊಡ್ಡವರು ಹೇಳ್ತಾರೆ ನೋಡಿ, ಹಾಗೆ ಆ ಕ್ಯಾಟಗರಿಗೆ ಸೇರಿದಳು. ಸೊ ಇವಾಗ ಟೈಮ್ ಆಯಿತು, ಇದ್ರ ಬಗ್ಗೆ ಇನ್ನಷ್ಟು ಮುಂದಿನ ಒಂದು ಬ್ಲಾಗ್ಗಳಲ್ಲಿ ಮಾತಾಡೋಣ. ಬನ್ನಿ, ಇವತ್ತು ಊರಿಗೆ ಹೋಗೋಣ, ಮತ್ತು ಸ್ವಾಮಿಯ ದರ್ಶನ ಮತ್ತೆ ಇವತ್ತಿನ ಒಂದು ವಿಡಿಯೋದಲ್ಲೂ ಇರುತ್ತೆ. ಸೊ ಎಲ್ಲನೂ ನೋಡೋರಂತೆ. ಬನ್ನಿ ಸ್ನೇಹಿತರೆ. ಸೊ ಇದನ್ನೆಲ್ಲ ಸೈಡ್ಗಿಡೋಣ, ಬನ್ನಿ. ಇವಾಗ ಊರಿಗೆ ಹೊರಡ್ತಾ ಇದ್ದೀವಿ. ಇವಾಗ ಟೈಮ್ ಬಂದು ಒಂದು 3:45 ಇಲ್ಲೇ ಆಗಿದೆ. ಸೊ ಅಷ್ಟರಲ್ಲಿ ಸ್ವಾಮಿನ ಎತ್ತಿರ್ತಾರೆ, ಅಂದರೆ ದೇವ್ರನ್ನ ಎತ್ತಿರ್ತಾರೆ. ಸೊ ನನಗೇನಾದ್ರು ನೋವಾಯಿತು, ಬೇಜಾರಾಯಿತು, ಮನೇಲಿ ಏನಾದರೂ ಕಷ್ಟ ಕಾರ್ಪಣ್ಯ ಇದೇನೇ ಬಂದರೂ ಕೂಡ ನಾನು ಮೊರೆ ಹೋಗೋವಂಥದ್ದು ಈ ಸ್ವಾಮಿ ಹತ್ರನೇ. ಸೊ ಯಾರೇ ಮನಸ್ಸಿಗೆ ನೋವು ಮಾಡಿದ್ರು ಅಷ್ಟೇ, ನಾನು ಯಾರಿಗೂ ಏನೂ ಶಾಪ ಹಾಕೋದಿಲ್ಲ, ಭಗವಂತನ ಬಳಿ ಹೋಗ್ತೀನಿ, ಅವರೇ ಎಲ್ಲರೂ ನೋಡ್ಕೋತಾರೆ ಅಷ್ಟೇ. ಸೊ ಬನ್ನಿ ಹೋಗೋಣ. ಇವಾಗ ಗುಬ್ಬಿ ಬಿಡ್ತಾ ಇದ್ದೀವಿ. ಸೊ ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ಯಾಕೆ ಅಂತಂದರೆ ಸ್ವಾಮಿಯ ಪವಾಡ ಏನು, ಅವ್ರ ಶಕ್ತಿ ಏನು ಅಂತ ಇವತ್ತಿನ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಸುಮಾರು ಜನಕ್ಕೆ ಇದು ಗೊತ್ತಿರೋದಿಲ್ಲ. ಸೊ ಎಂತಕ್ಕಾಗಿ ಮುದ್ದುಪುರಕ್ಕೆ ಹೋಗ್ತೀನಿ ನಾನು ಅಂದರೆ ಸ್ವಾಮಿ ದರ್ಶನ ಮಾಡೋಕ್ಕೆ ಅಂತ ಇವಾಗ ಮನೆಯವರು ಊರಿಗೆ ಹೋದ ನಂತರ ನಾವು ಆಲ್ರೆಡಿ ಹೋಗೋಕ್ಕೆ ಮುಂಚೆನೇ ದೇವ್ರು ಎತ್ತಿದ್ರು. ಸೊ ನಮ್ಮದು ಹಳೆ ಮನೆ ಇದೆ ನೋಡಿ, ಇದು ಡೋಲ್ ಬಡಿಯುವಂಥ ಬಸವಣ್ಣನ ಇಲ್ಲಿ ಕಟ್ಟಿದ್ದಾರೆ. ಸೊ ಈ ರೋಡಲ್ಲಿ ನಮ್ಮ ಮನೆ ಇರೋದು, ಹಳೆ ಮನೆ. ಸೊ ಹಳೆ ಬ್ಲಾಗ್ಗಳಲ್ಲಿ ನಾನು ನಿಮಗೆ ಶೇರ್ ಮಾಡಿದ್ದೀನಿ ನಮ್ಮ ಹಳೆಯ ಮನೆ ಹೇಗಿದೆ, ತೋಟದ ಮನೆ ಅಂತ ಹೇಳಿಬಿಟ್ಟು. ಸೊ ಮನೆಯವರು ದೇವ್ರಿಗೊಂದು ಪ್ರಶ್ನೆನ ಕೇಳಿದ್ದಾರೆ. ಸೊ 2 ಪ್ರಶ್ನೆ, ಅದರಲ್ಲಿ ಯಾವುದಾದ್ರೂ ಒಳ್ಳೆಯದೇ,
ಸೊ ಯಾವ ದಾರಿಲಿ ಹೋದರೆ ಒಳ್ಳೆಯದು, ಯಾವುದನ್ನು ನೀವು ನಡೆಸ್ಕೊಡ್ತೀರಾ ಅದನ್ನು ನನಗೆ ಕುರು ಮುಖಾಂತರ ತೋರಿಸಿ ಅಂತ ಮನಸ್ಸಲ್ಲಿ ಬೇಡ್ಕೊಳ್ತಾ ಕೂತ್ಕೋತಾರೆ. ಸೊ ಅವ್ರು ಬೇಡಿರೋದು ಭಗವಂತಂಗೆ ಗೊತ್ತು ಮತ್ತು ಮನೆಯವ್ರಿಗೆ ಗೊತ್ತು, ಅವರಿಬ್ಬರಿಗೆ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ. ಮನಸ್ಸಲ್ಲಿ ಬೇಡ್ತಾ ಕೂತಿರೋವಂಥದ್ದು ಸ್ವಾಮಿಗೆ ಹೇಗೆ ಗೊತ್ತಾಗುತ್ತೆ ಅಂತ. ಸೊ ಮನೆಯವರು ಕೇಳಿದ ಪ್ರಶ್ನೆ ಅದು ಆದ ನಂತರ ನಾನು ನಿಮ್ಗೆ ಹೇಳ್ತೀನಿ. ನಾನು ಕೇಳ್ತಾ ಇರೋದು ಒಂದು ಪ್ರಶ್ನೆ, ಅದು ಆಗುತ್ತೆ ಅನ್ನೋದಾದರೆ ನಾನು ಮಾಡಿಕೊಡ್ತೀನಿ ಅನ್ನೋದಾದರೆ, ನಾನು ಕಾರನ್ನ ನಿಲ್ಲಿಸಿದ್ದೀನಿ, ನನ್ನ ವಾಹನ ಎಲ್ಲಿ ನಿಲ್ಲಿಸಿದ್ದೀನಿ ಅಲ್ಲಿ ಹೋಗಿ ನೀನು ನಿಲ್ಲಬೇಕು. ಇನ್ನೂ ಒಂದು ಬೇರೆ ಪ್ರಶ್ನೆ ಇದೆ, ಅದು ನನಗೆ ಒಳ್ಳೆಯದಾಗತ್ತೆ, ಅದನ್ನು ನಾನು ನಡೆಸ್ಕೊಡ್ತೀನಿ ಅನ್ನಂಗಿದ್ರೆ ದೇವಸ್ಥಾನದಲ್ಲಿ ಮಾರಮ್ಮನ ದೇವಸ್ಥಾನ ಇದೆ, ಅಂದರೆ ಊರಲ್ಲಿ ಮಾರಮ್ಮನ ದೇವಸ್ಥಾನ ಇದೆ. ಸೊ ಅಲ್ಲಿ ಹೋಗಿ ನೀನು ನಿಲ್ಲಬೇಕು. ಈ 2 ಕುರುವನ್ನ ನಾನು ಮಾಡ್ಕೊಂಡಿದ್ದೀನಿ, ಯಾವುದನ್ನು ಈಡೇರಿಸ್ಕೊಡ್ತೀರಾ ಅಂತ ಹೇಳಿ ಮನಸ್ಸಲ್ಲಿ ಮಾತ್ರ ಬೇಡ್ಕೊಂಡಿರೋದು, ಯಾರಿಗೂ ಇದುವರೆಗೂ ಹೇಳಿಲ್ಲ. ಇದುವರೆಗೂ ನಾವು ಏನು ಕೇಳಿದ್ದೀವಿ ಅನ್ನೋದು ಜನಗಳಿಗೂ ಗೊತ್ತಿಲ್ಲ, ಅರ್ಚಕರಿಗೂ ಗೊತ್ತಿಲ್ಲ. ಗೊತ್ತಿರೋದೊಬ್ಬರಿಗೆ, ಅದು ಭಗವಂತನಿಗೆ, ಮನೆಯವ್ರಿಗೆ, ನನಗೆ ಮಾತ್ರ. ಸೊ ಅದನ್ನು ಎಲ್ಲೂ ಹೇಳೋಂಗಿಲ್ಲ, ಮನಸ್ಸಲ್ಲಿ ಮಾತ್ರ ಬೇಡ್ತಾ ಕೂತ್ಕೋಬೇಕು. ಸೊ ಕಾಯ್ತಾ ಇದ್ದೀವಿ. ಇದು ನಮ್ಮ ಹಳೆಯ ಮನೆ. ಇದರಲ್ಲಿ ರೋಹಿತ್ ತುಂಬ ಚಿಕ್ಕವನಿದ್ದಾಗ ಮನೆ ಡಿವೈಡ್ ಆದಾಗ ನಮಗೆ ಇರೋದಕ್ಕೆ ಜಾಗ ಇಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ಬಂದು ತೋಟದ ಮನೇಲಿ 1.5 ವರ್ಷ ಈ ಒಂದು ಹಳೆಯ ಮನೆಯಲ್ಲಿದ್ವಿ. ಸೊ ಈಸಿಯಾಗಿ ಹೇಳ್ತೀರಾ, ಕಷ್ಟಪಡ್ದಲೇ ಬಂದ್ಬಿಡುತ್ತೆ ಹಾಗೆ ಹೀಗೆ ಅಂತ. ಎಷ್ಟೆಷ್ಟು ಕಷ್ಟಪಟ್ಟು ಎಷ್ಟೆಷ್ಟು ವನವಾಸಗಳನ್ನ ಮಾಡಿ ಒಂದು ನೆಲೆಗೆ ನಿಂತಿದ್ದೀನಿ ಅಂತ ನನಗೆ ಗೊತ್ತು, ನಮ್ಮೂರು ಜನಕ್ಕೆ ಗೊತ್ತು, ನಮ್ಮ ಸ್ನೇಹಿತರು ಹಿತೈಷಿಗಳಿಗೆ ಗೊತ್ತು. ಸೊ ಇಲ್ಲಿ ಬರ್ತಾರೆ ನೋಡಿ, ಇವಾಗ ತೋರಿಸ್ತೀವಿ. ಭಗವಂತನಿಗೆ ಗೊತ್ತು, ಎಲ್ಲವನ್ನೂ ನೀಡಿರುವಂಥವ್ರು ಈ ಸ್ವಾಮಿನೇ. ಸೊ ಬನ್ನಿ, ಇವಾಗ ವೆಯ್ಟ್ ಮಾಡ್ತಾ ಇದ್ದೀವಿ. ಕೆಳಗಡೆ ಹೋಗಿದೆ ದೇವರು. ಸೊ ಪ್ರತಿಯೊಂದು ಮನೆಗೂ ಈಡ್ಗಾಯಿ ತೊಗೊಂಡಲೇ ಹೋಗೋದೇ ಇಲ್ಲ, ಯಾವ ಸಂದಿಗೊಂದು ಎಲ್ಲೇ ಮನೆ ಇರಲಿ. ಸೊ ಮಿಸ್ ಮಾಡಿ ಅವರು ವಾಪಸ್ ಊರಿಗೆ ಹೋಗಿದ್ರು ಕೂಡ ವಾಪಸ್ ಮತ್ತೆ ಬರ್ತಾರೆ ಊರಿಗೆ, ಈ ಮನೆ ನಾನು ಮಿಸ್ ಮಾಡಿದ್ದೀನಿ ಅಂತ. ಸೊ ಅಷ್ಟು ಪವಾಡ ಇರುವಂಥದ್ದು. ನೋಡಿ ಇವಾಗ ಎಲ್ಲಿ ಹೋಗಿ ನಿಂತ್ಕೊತಾರೆ ಅನ್ನೋದನ್ನು.
ದೇವಸ್ಥಾನ, ಮಾರಮ್ಮನ ದೇವಸ್ಥಾನ. ಇನ್ನೊಂದು ಕೇಳಿದ್ದು ನಮ್ಮ ಕಾರ್ ಹತ್ರ ಹೋಗಿ ನಿಲ್ಲಬೇಕು, ನಮ್ಮ ಕಾರನ್ನು ಸುತ್ತರಿದು ಅಲ್ಲಿ ನಿಲ್ಲಬೇಕು, ನನ್ನ ಏನು ನಾನು ಕೇಳ್ಕೊಂಡಿರೋದು ಆಗಬೇಕು ಅಂತ. ಅಂದರೆ ಆಗುತ್ತೋ ಇಲ್ವೋ, ನೀನು ನಡೆಸ್ಕೊಡ್ತೀಯಾ ಇಲ್ವಾ ಅಂತ ಕೇಳಿದ್ದಕ್ಕೆ ಸ್ವಾಮಿ ಹೋಗಿ ಕಾರ್ ಹತ್ರ ನಿಂತಿದ್ದಾರೆ. ಸೊ ಇದನ್ನು ನಾವು ಎಲ್ಲೂ ಹೇಳಿಲ್ಲ, ಸ್ವಾಮಿಗೆ ಮಾತ್ರ ಗೊತ್ತು. ಯಾಕೆಂದರೆ ಫಸ್ಟ್ ಬಂದು ಅವರು ನಾವು ಏನು ಬೇಡ್ತಾ ಇದ್ದೀವಿ ಮನಸ್ಸಿನಲ್ಲಿ ಅಂತ ಆಲಿಸ್ತಾರೆ, ಅದಾದ ನಂತರ ಹೋಗಿ ನಿಲ್ತಾರೆ. ಸೊ ಇದೇ ನೋಡಿ ಭಗವಂತನ ಒಂದು ಪವಾಡ ಅಂತ. ಯಾಕೆ ಅಂತ ಅಂದರೆ ನಾವು ಏನನ್ನು ಕೇಳ್ತೀವಿ ಅನ್ನೋದನ್ನು ಕಿವಿ ಹತ್ರ ಬಂದು ಆಲಿಸ್ತಾರೆ. ಸೊ ಪುಟ್ಟ ಮೂರ್ತಿ ಸ್ವಾಮಿದು ಎಷ್ಟು ಶಕ್ತಿ ಇದೆ ಅಂತಂದರೆ, ಇಲ್ಲಿ ಯಾರ್ಯಾರು ಹೊತ್ಕೊಂಡಿದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ತೆಳ್ಳುಕೊಂಡು ಹೋಗುವಂಥ ಶಕ್ತಿ ದೇವ್ರಿಗಿದೆ. ಸೊ ಅಷ್ಟು ಒಂದು ಪವಾಡ ಪುರುಷ ಅಂತಲೇ ಹೇಳ್ಬೋದು. ಅವ್ರು ಒಪ್ಕೊಂಡ್ರು ಅಂದರೆ, ಯಾವುದೇ ಕೆಲಸ ಆಗಲಿ ಒಪ್ಕೊಂಡ್ರು ಅಂತ ಅಂದರೆ 100 ಭಾಗ ಅಲ್ಲ 200% ಅಷ್ಟು ಆ ಕೆಲಸ ಅವ್ರು ಮಾಡೇ ತೀರ್ತಾರೆ. ಸೊ ಎಲ್ಲೇ ಏನೇ ಕೆಲಸ ಮಾಡಬೇಕಾದ್ರೂ ಈ ಸ್ವಾಮಿಯ ಅಪ್ಪಣೆ ಇಲ್ಲದೆ ಯಾವುದೇ ಕಾರಣಕ್ಕೂ ನಡೆಯಲ್ಲ. ಸೊ ನಮ್ಮ ಮನೆಯವರು ಅಂತಂದರೆ ಆ ಭಗವಂತನಿಗೆ ಅಷ್ಟೇ ಪ್ರೀತಿ, ನಮ್ಮ ಮನೆಯವ್ರಿಗೂ ಕೂಡ ಅಷ್ಟೇ ಭಕ್ತಿ. ಸೊ ಏನು ಮಾಡಿದ್ರು ಅಂದರೆ, ಫಸ್ಟು ಕೇಳಿದಾಗ ಅದೇ ಕುರು ತೋರಿಸಿದ್ರು. ಮತ್ತೆ ಇಲ್ಲ ನನಗೆ ಅದು ಇಷ್ಟ ಇಲ್ಲ, ನನಗೆ ಬೇರೆದನ್ನೇ ಮಾಡಿಕೊಡ್ಬೇಕು ನೀನು ಅಂತ ಕೇಳ್ಕೊಂಡಾಗ, ಇಲ್ಲ ನಾನು ಇದನ್ನೇ ನಡೆಸ್ಕೊಡ್ತೀನಿ ಅಂತ ಮನೆಯವರು ಮುಂದೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಕೂತಿದ್ದ ಜಾಗದಲ್ಲಿ ಕರ್ಪೂರ ಹಚ್ಚಿ ಕರಿತಾ ಇದ್ದಾರೆ. ಸ್ವಾಮಿ ಯಾರ ಮನೆಗೂ ಹೋಗ್ತಿಲ್ಲ, ನಮ್ಮ ಮನೆಯವ್ರನ್ನೇ ಸುತ್ತಾ ಇದೆ. ನಮ್ಮ ಮನೆಯವ್ರು ಕರ್ದಂಗೆ ನಮ್ಮ ಮನೆಯವ್ರ ಹತ್ರನೇ ಬಂದು ನಿಲ್ತಾ ಇದೆ, ಕಾರ್ ಹತ್ರನೇ ಹೋಗಿ ನಿಲ್ತಾ ಇದೆ. ಸೊ ಕೇಳಿದ್ರು ಫೈನಲಾಗಿ, ಕಾರನ್ನು ನೀವು ಕುರು ಮಾಡ್ಕೊಂಡಿದ್ರಾ ಅಂತ. ಹೌದು, ನಮ್ಮ ವಾಹನ ಎಲ್ಲಿದೆ ಅದನ್ನು ಅಲ್ಲಿ ಹೋಗಿ ನೀನು ನಿಲ್ಲಬೇಕು ಅಂತ ಕುರು ಮಾಡ್ಕೊಂಡಿದ್ದೆ ಮನಸ್ಸಲ್ಲಿ. ಸೊ ಫೈನಲಾಗಿ ಅಲ್ಲೋಗಿ ನಿಂತಿದ್ರು ಸ್ವಾಮಿಯವರು. ಸೊ ನಮ್ಮ ಏನು ಕೇಳ್ಕೊಂಡಿದ್ವಿ 2 ಕಾರ್ಯಗಳಲ್ಲಿ ಒಂದನ್ನು ಈಡೇರಿಸಿ ಕೊಡ್ತೀನಿ ಅಂತ ಭಗವಂತ ಆಶೀರ್ವಾದ ಮಾಡಿ ಮನೆಯವರ ದೊಡ್ಡಪ್ಪ ಅವರ ಮಕ್ಕಳು ಮನೆಯಲ್ಲಿ ಗದಿಗೆ ಮಾಡಿಸಿರೋ ಅಂಥದ್ದು ನೋಡಿ. ಪ್ರತಿಯೊಂದು ಮನೆಗೂ ಗದಿಗೆ ಮಾಡಿದ ಮೇಲೆ ಎಲ್ರಿಗೂ ಕುಟುಂಬದವ್ರನ್ನೆಲ್ಲರನ್ನೂ ಕೂರಿಸಿ ಈ ಥರ ಆಶೀರ್ವಾದ ಮಾಡಿ ಹೋಗೋದು. ಇಲ್ಲಿಗೆ ಮೇಯ್ನಾಗಿ ಗಮನಿಸಿ, ಗದಿಗೆ ಮಾಡುವವರ ಮನೆಗೆ ಎಲ್ರಿಗೂ ಕೂಡ ಬಸವಣ್ಣನ ಮೂರ್ತಿನೂ ಕೂಡ ಎದುರು ಬದ್ರು ಕೂರಿಸಿದ್ದೀವಿ. ಆದರೆ ಶನಿ ಮಹಾತ್ಮ ದೇವರು ಮಾತ್ರ ನೋಡಿ ಅದನ್ನು ರೊಟೇಟ್ ಮಾಡಿ ಶನಿದೇವರು ಮಾತ್ರ ಮೊದಲು ಕಾಲಿಡೋ ಅಂಥದ್ದು ಶನಿದೇವರೇ. ಸೊ ನೋಡಿ 2-3 ಮನೆ ಗದಿಗೆ ಮಾಡಿರೋದು, 2 ಮನೆ ಗದಿಗೆ ಮಾಡಿರೋದು ತೋರಿಸಿದ್ದೀನಿ. ಹೆಂಗೆ ತಿರುಗಿಸಿದ್ರು ಕೂಡ ಅವರು ಮತ್ತೆ ಅದನ್ನು ರೊಟೇಟ್ ಮಾಡಿ ಮುಂಚೆ ಅವರೇ ಕಾಲಿಡೋದು. ಯಾವುದೇ ಮನೆಗೆ ಒಂದು ಗದಿಗೆ ಮಾಡಿದ್ರು ನೋಡಿ, ಈಗ ಹೋಗ್ತಾ ಇದೆ ನೋಡಿ, ತಿರುಗಿಸ್ಕೊಂಡು ಅವರೇ ಮುಂಚಿತವಾಗಿ ಹೋಗೋ ಅಂಥದ್ದು ಗದಿಗೆ ಮಾಡೋದಕ್ಕೆ. ಸೊ ಊರಿಗೆ ಎಷ್ಟು ಒಳ್ಳೆಯದಾಗುತ್ತೆ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ ಒಳ್ಳೆಯದಾಗುತ್ತೆ. ಸೊ ಊರಲ್ಲಿರೋರು ಪ್ರತಿಯೊಬ್ಬರು ಕೂಡ ಅಷ್ಟೇ ಭಯ ಭಕ್ತಿಯಿಂದ ನಡ್ಕೊತಾರೆ. ಸೊ ಶನಿದೇವ್ರನ್ನ ಎತ್ತಿದ್ರು ಮೇಲೆ ಅಂದರೆ ಎಲ್ಲರೂ ಕೂಡ ಅಷ್ಟು ಭಯ. ಯಾಕೆಂದರೆ ಏನಾದರೂ ಸ್ವಲ್ಪನಾದರೂ ತಪ್ಪಾಗಿ ನಡೀತು, ಅಲ್ಲೇನಾದರೂ ಅಂದರೆ ಡ್ರಿಂಕ್ಸ್ ಮಾಡಿ ಈ ಥರದ್ದೆಲ್ಲ ಏನಾದರೂ ಮಾಡಿ ಕುಣಿತಿದ್ದಾರೆ, ದೇವ್ರನ್ನ ಹೊರ್ತಿದ್ದಾರೆ ಅಂದರೆ ಅವ್ರಿಗೆ ನಿಜವಾಗ್ಲೂ ಅಲ್ಲಿ ಅಳಿಗಾಲ ಇಲ್ಲ, ಅಲ್ಲೇ ಅವ್ರನ್ನ ಮಲಗಿಸ್ಬಿಡ್ತಾರೆ. ಅಷ್ಟು ಗೊತ್ತಿದೆ ನಿಮಗೆ ಶನಿ ಮಹಾತ್ಮ ಅಂದರೆ ಎಷ್ಟು ಕೋಪ ಜಾಸ್ತಿ ಅವ್ರಿಗೆ ಅಂತ. ಸೊ ಒಲಿದ್ರೆ ಅಷ್ಟ ಐಶ್ವರ್ಯ ಎಲ್ಲನೂ ಕೊಟ್ಟು ಹೋಗ್ತಾರೆ. ಸೊ ಕೋಪ ಬಂದರೆ ಅಷ್ಟೇ ಕಾಡ್ತಾರೆ. ಸೊ ಅವ್ರು ಎಷ್ಟೇ ಕಾಡಿದ್ರು ಏನೇ ಮಾಡಿದ್ರು ನಾವಂತೂ ಅವ್ರ ಪಾದ ಅಂತೂ ಬಿಡೋದಿಲ್ಲ. ಸೊ ಪ್ರತಿ ವರ್ಷ ಊರಿಗೆ ಬಂದಾಗ ಮನೆಯವರು 3 ದಿನಗಳ ಕಾಲ ಮನೆಗೆ ಸೇರ್ತಿರಲಿಲ್ಲ, ಯಾವಾಗಲೂ ಅವ್ರ ಹಿಂದೆನೇ ಇರ್ತಿದ್ದು. ಸೊ ಹೂವಿನ ವಾಹನ ಎಲ್ಲ ಮಾಡಿಸಿದ್ದೀವಿ, ಅದನ್ನೆಲ್ಲ ನನಗೆ ವಿಡಿಯೋ ತಗೊಳಕ್ಕಾಗಿಲ್ಲ, ಯಾಕೆಂದರೆ ಅದು ನೈಟ್ ನಡೆದಿರೋ ಅಂಥದ್ದು. ಸೊ ಈ ವರ್ಷ ಅದ್ಧೂರಿಯಾಗಿ ಈ ರೀತಿಯಾಗಿ ನಡೆದಿದೆ. ಸೊ ಎಲ್ಲರೂ ಮನೆಯಲ್ಲೂ ಗದಿಗೆ ಮಾಡಿಸ್ತಾ ಇದ್ದಾರೆ. ಎಲ್ರಿಗೂ ಆಶೀರ್ವಾದ ಮಾಡಿ ಪ್ರತಿಯೊಬ್ಬರನ್ನೂ ಕರ್ಕೊಂಡೋಗಿ ನಮ್ಮ ಊರಿನ ಚಾನಲ್ ಏನಿದೆ ಅದ್ರ ಮೇಲೆ ಎಲ್ಲ ಊರವ್ರನ್ನೆಲ್ಲ ಕೂರಿಸಿ ಮಂಡಲ ಹಾಕಿ ಆಶೀರ್ವಾದ ಮಾಡೇ ಸ್ವಾಮಿ ಅವ್ರ ಊರಿಗೆ ಹೋಗೋದು. ಸೊ ಎಲ್ಲ ಊರಿಗೂ ಹೋಗೋದಿಲ್ಲ ಸ್ವಾಮಿ, ಅವ್ರಿಗೆ ಯಾವ ಊರಿಗೆ ಇಷ್ಟನೋ, ಎಲ್ಲಿ ಭಯ ಭಕ್ತಿಯಿಂದ ನಡ್ಕೊತಾರೋ ಆ ಊರಿಗೆ ಮಾತ್ರ ಬರುವಂಥದ್ದು. ಒಂದು ಇದು ಸೇರಿ ನಮ್ಮೂರು ಸೇರಿ ಒಂದು 2-3 ಊರಿಗೆ ಬರೋಕ್ಕೆ ಅಷ್ಟೇ ಒಪ್ಕೊಂಡಿರೋದು ದೇವರು. ಪ್ರತಿ ವರ್ಷ ಮಾತ್ರ ನಮ್ಮೂರಿಗೆ ಬಂದೇ ಬರ್ತಾರೆ. ಸೊ ಇದು ಸ್ವಾಮಿಯ ಒಂದು ಪ್ರೀತಿ, ನಮ್ಮೂರ ಜನಗಳ ಮೇಲಿರುವಂಥ ಪ್ರೀತಿ. ಸೊ ಸ್ವಾಮಿ ಮೇಲೆ ನಮ್ಮ ಊರಿನ ಜನಗಳು ಇಟ್ಟಿರುವಂಥ ಪ್ರೀತಿ, ಭಯ, ಭಕ್ತಿ ಇದು. ದೇವ್ರನ್ನ ಎತ್ತಿದಾಗ ನೀವೇನೇ ಕ್ವಶನ್ ಕೇಳಿದ್ರು ಅದಕ್ಕೆ ಅವರು ಉತ್ತರ ಕೊಟ್ಟೇ ಕೊಡ್ತಾರೆ. ಸೊ ನಾವು ಹೊರಡೋ ಟೈಮಲ್ಲಿ ಒಬ್ಬರು ಊರಿಂದ ಹೊರಗೆ ಹೋಗಿದ್ರು, ಅಲ್ಲೇ ಸ್ವಾಮಿ ಇನ್ನೇನು ಹತ್ತತ್ರ ಅಲ್ಲೇ ಯಾರೋ ಒಬ್ಬರು ಕುರು ಕೇಳಿದ್ರು ಅಂತ ಮತ್ತೆ ಮಾರಮ್ಮನ ಗದಿಗೆವರೆಗೂ ಬಂದು ಕುರುವನ್ನ ಕೊಟ್ಟು ನಾನು ನಡೆಸ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಹೋದರು. ಸೊ ಹೇಳಿದ್ರು ಅಂತಂದರೆ ಅದು ಯಾವುದೇ ಕಾರಣಕ್ಕೂ ನಡೆದಲೇ ಇರೋ ಥರ ಆಗೋದೇ ಇಲ್ಲ. ಯಾಕೆಂದರೆ ಬಹಳಷ್ಟು ಪ್ರಶ್ನೆಗಳನ್ನ ನಾವು ಕೇಳಿದ್ದೀವಿ, ಎಲ್ಲವನ್ನೂ ಕೂಡ ಹೂ ಎತ್ತಿದ್ರೆ ಹೇಗೆ ಒಳ್ಳೆಯದಾಗುತ್ತೋ ಹಾಗೆ ಮಾಡಿಕೊಟ್ಟಿದ್ದಾರೆ ನಮಗೆ. ಸೊ ನಮ್ಮ ಹಿಂದೆ ಇರೋ ಶಕ್ತಿ ಅಂದರೆ ಇವರು. ಸೊ ಇದನ್ನು ನಾನು ಹೇಳೋದಕ್ಕೆ ತುಂಬ ಖುಷಿ ಆಗುತ್ತೆ.
ಸೊ ಇವತ್ತು ನೋಡಿದ್ರಲ್ಲ, ಇವತ್ತಿನ ಬ್ಲಾಗಲ್ಲಿ ಮನೆಯವ್ರು ಕೇಳಿದಂಥ ಪ್ರಶ್ನೆಗೆ ಸ್ವಾಮಿ ಹೇಗೆ ಉತ್ತರ ಕೊಟ್ಟರು ಅಂತ. ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ. ಎಲ್ರಿಗೂ ಕೂಡ ನನ್ನ ವ್ಯೂವರ್ಸ್ಗೆ ಈ ಶನಿ ಮಹಾತ್ಮ ಸ್ವಾಮಿ ಒಳ್ಳೇದು ಮಾಡಲಿ, ಆಶೀರ್ವಾದ ಮಾಡಲಿ ಅಂತ ಬಯಸ್ತೀನಿ. ಥ್ಯಾಂಕ್ ಯು.